ಭೂಪಾಲಿನ ಕೋಲಾರ ಬಳಿಯ ಒಂದು ಸಣ್ಣ ಹಳ್ಳಿ ಗುರಾದಿ ಘಾಟ್ 2022ರಲ್ಲಿ ಇಲ್ಲಿ 5 ಎಕರೆ ಕೃಷಿ ಭೂಮಿಯನ್ನು ಖರೀದಿ ಮಾಡಲಾಗಿತ್ತು. ಆದರೆ ಇದನ್ನು ಕೊಂಡವರು ಒಬ್ಬರಲ್ಲ ಇಬ್ಬರಲ್ಲ, 50 ಜನ IAS ಮತ್ತು IPS ಅಧಿಕಾರಿಗಳು. ಏಪ್ರಿಲ್ 2022ರಲ್ಲಿ ಈ ಅಧಿಕಾರಿಗಳೆಲ್ಲ ಸೇರಿ 5.5 ಕೋಟಿ ರೂಪಾಯಿಗೆ ಈ ಜಮೀನನ್ನು ತಗೊಳ್ತಾರೆ. ವಿಶೇಷ ಅಂದ್ರೆ ಇದರಲ್ಲಿ ಮಧ್ಯಪ್ರದೇಶ ಮಾತ್ರವಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ದೆಹಲಿಯ ಅಧಿಕಾರಿಗಳು ಇದ್ದಾರೆ. ಜಮೀನು ಕೊಂಡ ಕೇವಲ 16 ತಿಂಗಳಲ್ಲಿ ಅಂದ್ರೆ ಆಗಸ್ಟ್ 2023ರಲ್ಲಿ ಸರ್ಕಾರ 3,200 ಕೋಟಿ ರೂಪಾಯಿ ವೆಚ್ಚದ ವೆಸ್ಟರ್ನ್ ಬೈಪಾಸ್ ಯೋಜನೆ ಘೋಷಣೆ ಮಾಡುತ್ತೆ. ಅಚ್ಚರಿಯ ವಿಶೇಷ ಅಂದ್ರೆ ಈ ಬೈಪಾಸ್ ರಸ್ತೆ ಸರಿಯಾಗಿ ಈ ಅಧಿಕಾರಿಗಳು ಕೊಂಡ ಜಮೀನಿನ ಪಕ್ಕದಲ್ಲೇ ಹಾದು ಹೋಗುತ್ತೆ. ಕೃಷಿ ಭೂಮಿಯಾಗಿದ್ದ ಈ ಜಾಗ 2024ರಲ್ಲಿ ರೆಸಿಡೆನ್ಷಿಯಲ್ ಪ್ರದೇಶವಾಗಿ ಬದಲಾಯಿಸಲಾಯಿತು. ಇದರ ಫಲವಾಗಿ ಅಂದು 5.5 ಕೋಟಿಗೆ ಕೊಂಡ ಜಾಗದ ಇಂದಿನ ಬೆಲೆ 60 ಕೋಟಿ ರೂಪಾಯಿಗೂ ಅಧಿಕ. ಇದು ಕೇವಲ ಅದೃಷ್ಟವೋ ಅಥವಾ ಅಧಿಕಾರಿಗಳಿಗೆ ಮೊದಲೇ ಈ ಯೋಜನೆಯ ಬಗ್ಗೆ ಮಾಹಿತಿ ಇತ್ತೋ? ಇಡೀ ದೇಶದಾದ್ಯಂತ ಈಗ ಇದೇ ದೊಡ್ಡ ಚರ್ಚೆ. ನಿಮಗೇನ್ ಅನ್ಸುತ್ತೆ? ಇದು ಅಧಿಕಾರಿಗಳ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಒಳಗೆ ಇನ್ಫಾರ್ಮೇಶನ್ ಪ್ರಭಾವವಾ? ಕಮೆಂಟ್ ಮಾಡಿ ತಿಳಿಸಿ.